ವಾರ್ತೆಯ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಮತ್ತು ಗೈರಾದ ವಿದ್ಯಾರ್ಥಿಗಳಿಗೆ ಉಚಿತ ಪರೀಕ್ಷೆ. ಕ್ಷಯರೋಗವನ್ನು ಬಿಸಿಜಿ ಚುಚ್ಚುಮದ್ದು ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುತ್ತಿದೆ. ಡಾಕ್ಟರ್ ಜಯಶ್ರೀ. ಬಿಜೆಪಿ ನಗರ ಮಂಡಳ ವತಿಯಿಂದ ಕಾರವಾರ ಮಾರುತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಹೋರಾಟದ ಫಲವಾಗಿ ವಸತಿ ಯೋಜನೆ ಫಲಾನುಭವಿಗಳಿಗೆ 1 ಕಂತಿನ ಹಣದ ಬಿಡುಗಡೆ. ಸಾಮಾಜಿಕ ಸೇವೆಯಲ್ಲಿ ಭೀನಾ ವೈದ್ಯ. ಆಪರೇಷನ್ ಸಿಂಧೂರ ಯಶಸ್ವಿಗೆ ಮಾರಿಕಾಂಬಿಯಾ ಸನ್ನಿಧಿಯಲ್ಲಿ ವಿಶೇಷ ಪೂಜೆ. ಮೇ 9ರಂದು ನಗರದ ಉಪನಿರ್ದೇಶಕರ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶೈಕ್ಷಣಿಕ ಜಿಲ್ಲೆ ಶಿರಸಿ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಮತ್ತು ಪರೀಕ್ಷೆಗೆ ಗೈರಾದ ವಿದ್ಯಾರ್ಥಿಗಳಿಗೆ ಉಚಿತ ಪರೀಕ್ಷೆಯನ್ನು ಮೇ 26ರಿಂದ ಜೂನ್ 4ರವರೆಗೆ ಘಟ್ಟದ ಮೇಲಿನ 6 ತಾಲೂಕುಗಳಾದ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಹಳಿಯಾಳ, ಜೋಯಿಡಾ ಮತ್ತು ಮುಂಡಗೋಡದಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ತೆರೆದು ಪರೀಕ್ಷೆ ನಡೆಸಲಾಗುತ್ತದೆ. ಅರ್ಹ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಶುಕ್ರವಾರ ಶಿರಸಿಯ ಉಪನಿರ್ದೇಶಕ ಕಾರ್ಯಾಲಯದಲ್ಲಿ ಡಿಡಿಪಿಐ ಬಸವರಾಜ್ ಪಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಂಕೆ ಮೊಗೇರ್, ರೇಖಾ ನಾಯ್ಕ್, ಜಿಆರ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಈಗ ನನ್ನ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ಏನು, ಇಲಾಖೆಯವರು ನಿರ್ದೇಶನ ಇದೆ. ಈಗ ನಮ್ಮಲ್ಲಿ ಒಂದಿಷ್ಟು ಜನ ಫೇಲ್ ಕ್ರೆಡಿಟ್ ಆಗಿದ್ದಾರೆ, ನಾಟ್ ಕಂಪ್ಲೀಟ್ ಆಗಿರ್ತಕ್ಕಂಥ ಫೇಲ್ ಆಗಿರ್ತಕ್ಕಂಥ. ಈ ಫೇಲ್ ಆಗಿರ್ತಕ್ಕಂಥವರಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ನಾಳೆ ಕೊನೆಯ ದಿನ ಇದೆ, 10ನೇ ತಾರೀಕು. ಬೇರೆ ಒಂದಿನ 2 ದಿನ ಎಕ್ಸ್ಟೆಂಡ್ ಮಾಡ್ಬೋದು ಅಥವಾ ಈ ಮಾಡೋದು ಗೊತ್ತಿಲ್ಲ. ನಾಡಂತೂ ಅಂತಿಮ ದಿನ ಇದೆ. ಈ ದಿನಕ್ಕೆ ನಮ್ಮಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ಎಲ್ಲಾ ಮಕ್ಕಳನ್ನ ನಾವು ನೋಂದಣಿ ಮಾಡಬೇಕು ಅಂತೇಳಿ ಇಲಾಖೆಯ ನಿರ್ದೇಶನ, ವಿಶೇಷವಾಗಿ ಮಾನ್ಯ ಶಿಕ್ಷಣ ಮಂತ್ರಿಗಳ ನಿರ್ದೇಶನ ಇದೆ. ಹಾಗಾಗಿ ಅವರು ಸ್ವತಃ ಒಂದು ತಮ್ಮ ಕಚೇರಿಯಿಂದ ಪತ್ರ ಬರೆದಿದ್ದಾರೆ. ಎಲ್ಲ ಡಿಡಿಪಿಗಳು ತಮ್ಮ ತಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯಾಧಿಕಾರಿಗಳೊಂದಿಗೆ ಒಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಮಾಡಿ ವ್ಯಾಪಕವಾಗಿ ಪ್ರಚಾರ ಮಾಡಿ ಎಲ್ಲ ಮಕ್ಕಳಿಗೂ ನೋಂದಣಿ ಮಾಡಿಸಿದೆ ಅಂತೇಳಿ. ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಈ ವರ್ಷ ಕಳೆದ ವರ್ಷ ರೆಗ್ಯುಲರ್ ವಿದ್ಯಾರ್ಥಿಗಳು ಯಾರಿದ್ರು, ರೆಗ್ಯುಲರ್ ಆಗಿ ತರಗತಿಗೆ ಹೋಗಿ ಪಾಠ ಕೇಳಿ ಪರೀಕ್ಷೆ ಬರೆದವರಿದ್ರು, ಆ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ನೋಂದಣಿ ಇದೆ. ಈಗ ಪರೀಕ್ಷೆ 2 ಮತ್ತು ಪರೀಕ್ಷೆ 3ಕ್ಕೆ ನಾವು ಯಾವುದೇ ಶುಲ್ಕಗಳನ್ನು ತಗೊಳ್ಳೋದಿಲ್ಲ. 1 ಸಬ್ಜೆಕ್ಟ್ ಫೇಲ್ ಆದ್ರೂ ತಗೊಳ್ಳೋದಿಲ್ಲ ಅಥವಾ 6 ಸಬ್ಜೆಕ್ಟ್ ಫೇಲ್ ಆದ್ರೂ ತಗೊಳ್ಳೋದಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿ ಅತ್ಯಂತ ಮಹತ್ವದ್ದು. ಈಗ ನಿಮ್ಮ ಈ ಏನು ರೆಗ್ಯುಲರ್ ಫ್ರೆಶರ್ಸ್ ಅಂತ ನಾವು ಕರಿತೇವೆ, ರೆಗ್ಯುಲರ್ ಫ್ರೆಶರ್ಸ್, ಆ ಮಕ್ಕಳು ಯಾರು ಅದರಲ್ಲಿ ಅನುತ್ತೀರ್ಣರಾಗಿದ್ದಾರೆ ಅಥವಾ ಪರೀಕ್ಷೆ 1ಅನ್ನು ಕಟ್ಟಿ ಬೇರೆ ಇನ್ಯಾವುದೋ ಹೆಲ್ತ್ ಇಶ್ಯೂನಿಂದಾಗಿ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದಾಗಿ ಪರೀಕ್ಷೆಗೆ ಗೈರಾಜರಾಗಿರ್ತಕ್ಕಂಥವ್ರು ಇದ್ದಾರೆ. ಸೊ ಅವರಿಗೆ ಉಚಿತವಾದ ನೋಂದಣಿ ವ್ಯವಸ್ಥೆಯನ್ನು ನಮ್ಮ ಎಲ್ಲಾ ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಗೆ 1856 ಮಕ್ಕಳು ನಮ್ಗೆ ನೋಂದಣಿ ಆಗ್ಬೇಕಿತ್ತು. ಅದರಲ್ಲಿ ಈಗಾಗಲೇ 1736 ವಿದ್ಯಾರ್ಥಿಗಳು ನೋಂದಣಿ ಆಗಿದ್ದಾರೆ. 1856ಕ್ಕೆ 1736 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ. ಇದಕ್ಕೆ ನಾವು ಈ 569 ನಮಗೆ ಗೈರುಹಾಜರಿದ್ದಾರೆ ಇಡೀ ಜಿಲ್ಲೆಯಲ್ಲಿ. ಲಾಸ್ಟ್ 1ನೇ ಪರೀಕ್ಷೆಗೆ ಗೈರುಹಾಜರಾದವರು ಇವರೆಲ್ಲ, ಇವರನ್ನು ಸೇರಿಸಿದ್ರೆ ಬಟ್ ಇನ್ನು 689 ಮಕ್ಕಳು ಮಾತ್ರ ನಾವು ನೋಂದಣಿ ಮಾಡಬೇಕು ಈ ನಾಳೆವರೆಗೆ. ಸೊ ಇವತ್ತು ನಮ್ಮ ಎಲ್ಲ ಹೆಡ್ ಮಾಸ್ಟರ್ಗಳು ಶಾಲೆ ಓಪನ್ ಆಗಿದ್ದಾವೆ. ಎಲ್ಲ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಎಲ್ಲ ಶಾಲೆಗಳು ಓಪನ್ ಆಗಿ ಮಕ್ಕಳಿಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವೆ. ನಿಮ್ಮ ಕಡೆಯಿಂದ ನಮ್ಗೆ ಏನು ಸಹಾಯ ಬೇಕು ಅಂತ ಹೇಳಿದ್ರೆ, ತಮ್ಮ ಪತ್ರಿಕೆಗಳಲ್ಲಿ ಒಂದಿಷ್ಟು ಜನಗಳಿಗೆ ಮುಟ್ಟುವಂತೆ ನಾಳೆ ಕೊನೆಯ ದಿನ ಇದೆ. ಎಲ್ಲ ರೆಗ್ಯುಲರ್ ಫ್ರೆಶ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಂದಣಿ ಪ್ರಕ್ರಿಯೆ ಇಲಾಖೆಯಲ್ಲಿ ನಡೀತಾ ಇದೆ. ತಾವೆಲ್ಲರೂ ನೋಂದಣಿ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ವ್ಯಾಪಕವಾಗಿ ತಮ್ಮ ಕಡೆಯಿಂದ ಜನಗಳಿಗೆ ಮತ್ತು ಮಕ್ಕಳಿಗೆ ತಲುಪಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ಕ್ಷಯರೋಗವನ್ನು ನಿಯಂತ್ರಣ ಮಾಡುವುದರಲ್ಲಿ ಬಿಸಿಜಿ ಚುಚ್ಚುಮದ್ದು ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಶಿರಸಿ ತಾಲೂಕಿನ ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಹೆಗಡೆ ತಿಳಿಸಿದರು. ಅವರು ಇಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶುಕ್ರವಾರ ಹಮ್ಮಿಕೊಂಡ ವಯಸ್ಕರ ಬಿಸಿಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಕ್ಷಯಮುಕ್ತ ಭಾರತ ಮಾಡುವಲ್ಲಿ ಬಿಸಿಜಿ ಚುಚ್ಚುಮದ್ದು ಅತಿ ಅವಶ್ಯವಾಗಿದ್ದು ಇದನ್ನು ಎಲ್ಲರೂ ಪಡೆಯಬೇಕು.
ನಮ್ಮ ಜೀವಿತಾವಧಿಯಲ್ಲಿ ಕ್ಷಯರೋಗ ಬರದಂತೆ ತಡೆಯಲು ಬಿಸಿಜಿ ಚುಚ್ಚುಮದ್ದು ತಡೆಗೋಡೆಯಂತೆ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು. ಮೊದಲ ಹಂತದಲ್ಲಿ 60 ವರ್ಷ ಮೇಲ್ಪಟ್ಟ ವಯಸ್ಕರು ಹಾಗೂ 18 ವರ್ಷ ಮೇಲ್ಪಟ್ಟವರು ಕಳೆದ 5 ವರ್ಷಗಳಿಂದ ಕ್ಷಯರೋಗಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರಾದವರು, ಅವರ ನಿಕಟ ಸಂಪರ್ಕಿತರು, ಮಧುಮೇಹ ಕಾಯಿಲೆ ಉಳ್ಳವರು, ಧೂಮಪಾನಿಗಳು ಹಾಗೂ ರೋಗನಿರೋಧಕ ಶಕ್ತಿ ಕಡಿಮೆ ಇದ್ದವರು ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಬಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೋಂದಣಿ ಮಾಡಿ ಮಂಗಳವಾರದಂದು ಕಡ್ಡಾಯವಾಗಿ ಬಿಸಿಜಿ ಲಸಿಕೆ ಪಡೆಯಬೇಕು. ನಂತರದ ದಿನಗಳಲ್ಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಸ್ವಇಚ್ಛೆಯಿಂದ ಬಂದು ಬಿಸಿಜಿ ಲಸಿಕೆಯನ್ನು ಹಾಕಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ಸುರಕ್ಷಾಧಿಕಾರಿ ಕಲಾವತಿ ನಾಯ್ಕ್, ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಬಸವರಾಜ್ ಅಕ್ಕಿವಳ್ಳಿ, ಮಾರುತಿ ಬಾರ್ಕಿ, ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ಶಿವಾಜಿ, ಸ್ವಾತಿ ನಾಯ್ಕ್, ಲತಾ ಸಿ ಉಪಸ್ಥಿತರಿದ್ದರು. ಕವಿತಾ ಮುಗೇರ್ ವ್ಯಾಕ್ಸಿನೇಟರ್ ಆಗಿ ಕಾರ್ಯನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದೇಶದ ಪ್ರವಾಸಿಗರ ಮೇಲೆ ಪಾಕಿಸ್ತಾನದ ಮೂಲದ ಭಯೋತ್ಪಾದಿಗಳು ಧರ್ಮ ವಿಚಾರಿಸಿ ಹಿಂದೂ ಮಾತೆಯರ ಕುಂಕುಮಾಳಿಸುವ ದುಸ್ಸಾಹಸದ ಕೃತ್ಯ ನಡೆಸಿದ ಬೆನ್ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುಂದಾಳತ್ವದಲ್ಲಿ ಪ್ರತೀಕಾರವಾಗಿ ಪಾಕಿಸ್ತಾನ ಮೂಲದ ಭಯೋತ್ಪಾದಿಗಳ ಸ್ಥಳಗಳ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ದಾಳಿ ನಡೆಸಿ ಪ್ರತೀಕಾರ ತೀರಿಸಿಕೊಂಡ ಸಂತೋಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರವಾರ ನಗರ ಮಂಡಲ ವತಿಯಿಂದ ಕಾರವಾರ ಮಾರುತಿ ದೇವಸ್ಥಾನದಲ್ಲಿ ವೀರ ಯೋಧರಿಗೋಸ್ಕರ ವಿಜಯ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವೀರ ಯೋಧರ ಜೈಕಾರ ಹಾಕುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಗೌಡ, ದೇವಿದಾಸ್ ಕಂತ್ರೇಕರ್, ನಗರಸಭೆ ಸದಸ್ಯ ಮನೋಜ್ ಬಾಂದೇಕರ್, ಉಲ್ಲಾಸ್ ಕೇಣಿ, ಸುಜಾತ ತಾಮಸೆ, ಮೀನಾಕ್ಷಿ ಕಲ್ಗುಡ್ಜ್ಕರ್, ಅನುಶ್ರೀ ಕುಬಡೆ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿವೇದಿತ್ ಆಳ್ವ ಅವರು ಇಂದು ಕುಮಟಾ ಕೋಜಳ್ಳಿಯ ಸೊಸೈಟಿ ಸಭಾಭವನದಲ್ಲಿ ಆಳ್ವ ಫೌಂಡೇಶನ್ ಮತ್ತು ಅರುಣೋದಯ ಸಂಸ್ಥೆಯ ಸಹಯೋಗದಲ್ಲಿ ನಿರುದ್ಯೋಗಿ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಾವು ನಿರುದ್ಯೋಗಿ ಮಹಿಳೆಯರಿಗೆ ಹೊಲಿಗೆ, ಎಂಬ್ರಾಯ್ಡರಿ, ಬ್ಯೂಟಿಷಿಯನ್ ತರಬೇತಿ ಮುಂತಾದ ವೃತ್ತಿಪರ ತರಬೇತಿಗಳನ್ನು ನೀಡಿ ಅವರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡುವುದಲ್ಲದೆ ಅವರು ಉತ್ಪಾದಿಸುವ ವಸ್ತುಗಳಿಗೆ ಆದಾಯ ಗಳಿಕೆಯ ದೃಷ್ಟಿಯಿಂದ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಗೆ ಅನುವು ಮಾಡಿಕೊಡಲಾಗುವುದು ಎಂದು ಹೇಳಿದರು. ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅರುಣೋದಯ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸತೀಶ್ ನಾಯ್ಕ್ ಇವರು, ಇಂತಹ ತರಬೇತಿಯಿಂದ ಎಲ್ಲ ಮಹಿಳೆಯರ ಕೈಯಲ್ಲಿ ಉದ್ಯೋಗ ದೊರೆತು ಸ್ವಾವಲಂಬಿ ಬದುಕು ಸಾಗಿಸಲು ಸಾಧ್ಯ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡ ಶ್ರೀ ಭುವನ್ ಭಾಗವತ್ ಮಾತನಾಡಿ, ಇಂತಹ ತರಬೇತಿಗಳ ಲಾಭ ಪಡೆದು ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿಗಳಾಗಬೇಕೆಂದು ಹೇಳಿದರು. ಕೂಜಳ್ಳಿ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ತಿಮ್ಮಣ್ಣ ಭಟ್ ಅವರು ಫಲಾನುಭವಿಗಳು ತರಬೇತಿಯ ಲಾಭ ಪಡೆದು ಸ್ವಂತ ಉದ್ಯೋಗ ಪ್ರಾರಂಭಿಸುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ವೈಭವ್ ನಾಯ್ಕ್, ಶ್ರೀಮತಿ ಮಂಗಲಾ ಅಡಿಗುಂಡಿ, ಶ್ರೀಮತಿ ವೀಣಾ ನಾಯ್ಕ್, ತರಬೇತುದಾರರಾದ ಶ್ರೀಮತಿ ರೂಪಾ ಭಂಡಾರಿ ಉಪಸ್ಥಿತರಿದ್ದರು. ಶ್ರೀ ಶಂಕರ್ ಅಡಿಗುಂಡಿ ಸ್ವಾಗತಿಸಿದರು. ಕುಮಾರಿ ವಂದನಾ ಮಡಿವಾಳ್ ಕಾರ್ಯಕ್ರಮ ನಿರ್ವಹಿಸಿದರು. ಕುಮಾರಿ ರೇಷ್ಮಗೌಡ ವಂದಿಸಿದರು. ಶಿರಸಿ ತಾಲೂಕು ಪಶ್ಚಿಮ ಭಾಗದ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಬಹಳ ದಿನಗಳಿಂದ ಆಗ್ರಹಿಸಿದಂತೆ ತಾಲೂಕಿನ ಗ್ರಾಮೀಣ ಪ್ರದೇಶದ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಬಿಡುಗಡೆಯಾಗಬೇಕಿದ್ದ ಹಣ ಸೂಕ್ತ ಸಮಯದಲ್ಲಿ ಬಿಡುಗಡೆ ಆಗದಿರುವುದನ್ನು ಪರಿಗಣಿಸಿ ವಿವಿಧ ಹಂತಗಳಲ್ಲಿ ಮನವಿ ಮತ್ತು ಹೋರಾಟವನ್ನು ಮಾಡುತ್ತಾ ಬಂದಿತ್ತು. ಆದರೂ ಸಹ ಹಣ ಬಿಡುಗಡೆಯಾಗದಿದ್ದಾಗ ಭಾರತೀಯ ಜನತಾ ಪಾರ್ಟಿ ಶಿರಸಿ ಗ್ರಾಮೀಣ ಮಂಡಲದ ನೇತೃತ್ವದಲ್ಲಿ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಫಲಾನುಭವಿಗಳು ಶಿರಸಿ ಉಪವಿಭಾಗಾಧಿಕಾರಿಗಳ ಕಚೇರಿಯ ಮುಂದೆ ತಕ್ಷಣ ಹಣ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದರು. ಒಂದು ವಾರದಲ್ಲಿ ಹಣ ಬಿಡುಗಡೆಯಾಗದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದರು. ಇವೆಲ್ಲವನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ತಾಲೂಕಿನ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಬೇಕಾದ ಕಂತಿನ ಹಣ ಅಂದಾಜು 4,50,00,000 ಹಣ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿದೆ. ಇದು ಒಗ್ಗಟ್ಟಿನ ನಮ್ಮ ಹೋರಾಟಕ್ಕೆ ಸಂದ ಗೆಲುವಾಗಿದೆ ಎಂದು ಬಿಜೆಪಿ ಗ್ರಾಮೀಣ ಮಂಡಲ ಮತ್ತು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಪ್ರಕಟಣೆಯ ಮೂಲಕ ತಿಳಿಸಿದೆ. ಫಲಾನುಭವಿಗಳ ಕಷ್ಟವನ್ನು ಪರಿಗಣಿಸಿ ಕಂತಿನ ಹಣ ಬಿಡುಗಡೆ ಮಾಡಲು ಸಹಕರಿಸಿದ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇನ್ನು ಮುಂದೆಯೂ ಸಹ
ನಿಗದಿತ ಸಮಯಗಳಲ್ಲಿ ಫಲಾನುಭವಿಗಳಿಗೆ ನೀಡಬೇಕಾದ ಹಣವನ್ನು ಆಯಾ ಸಮಯದಲ್ಲಿ ಬಿಡುಗಡೆ ಮಾಡಿ ವಸತಿ ಯೋಜನೆ ಫಲಾನುಭವಿಗಳು ತಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಸಹಾಯ ಮಾಡಲೆಂದು ಆಶಿಸುತ್ತೇವೆ ಎಂದರು. ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮದಲ್ಲಿ ಶ್ರೀ ಬಂಡಿಬೈಲು ಜಟಗೇಶ್ವರ ಸಪರಿವಾರ ದೇವರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕಿ ಬೀನಾ ವೈದ್ಯ ಅವರು ಶುಕ್ರವಾರ ಭಾಗವಹಿಸಿದ್ದರು. ನಂತರ ಅವರು ದೇವರ ಆಶೀರ್ವಾದ ಪಡೆದು ಆಡಳಿತ ಮಂಡಳಿಯವರಿಂದ ಸನ್ಮಾನವನ್ನು ಸ್ವೀಕರಿಸಿ ಸಚಿವ ಮಂಕಾಳ್ ವೈದ್ಯರ ಮಾರ್ಗದರ್ಶನದಂತೆ ದೇವಸ್ಥಾನಕ್ಕೆ 1 ಲಕ್ಷ ದೇಣಿಗೆಯನ್ನು ಬೀನಾ ವೈದ್ಯ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಗ್ರಾಮಸ್ಥರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಗೆ ಉತ್ತರವಾಗಿ ಭಾರತೀಯ ಸೇನೆ ಭಯೋತ್ಪಾದಕರ ಶಿಬಿರಗಳ ಮೇಲೆ ನಡೆಸುತ್ತಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಯಶಸ್ವಿಗೆ ಮತ್ತು ಭಾರತವು ಭಯೋತ್ಪಾದಕರ ಮೇಲೆ ನಡೆಸುತ್ತಿರುವ ಕಾರ್ಯಾಚರಣೆಯು ಸಫಲವಾಗಿ ನೆರವೇರಿ ಯೋಧರಿಗೆ ಒಳಿತಾಗಲಿ, ಮತ್ತಷ್ಟು ಶಕ್ತಿಯನ್ನು ಶ್ರೀ ಮಾರಿಕಾಂಬಾ ದೇವಿಯು ಅನುಗ್ರಹಿಸಲಿ ಎಂದು ಸಂಕಲ್ಪಿಸಿ ದಿನಾಂಕ 9/5/2025 ಶುಕ್ರವಾರದಂದು ವಿಶೇಷ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರು ಹಾಗೂ ಧರ್ಮದರ್ಶಿಗಳು, ದೇವಾಲಯದ ಸಿಬ್ಬಂದಿಗಳು, ಅರ್ಚಕರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.